Hello my dear friends, welcome back to Asking Mother Study at the YouTube ಚಾನಲ್. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆದರೂ ನಿಮ್ಗೆ ಇನ್ನೂ ಗೊತ್ತೇ ಆಗಿಲ್ವಾ? ಡೋಂಟ್ ವರಿ, ನಾನು ನಿಮಗೆ ತುಂಬ ಸರಳವಾಗಿ ತಿಳಿಸ್ತೇನೆ. ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ನಿಮಗೆ 80 ಮಾರ್ಕ್ಸ್ ಬರೀಬೇಕಾಗಿರುತ್ತದೆ, ಇನ್ನು 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಇರ್ತದೆ. ಮೊದಲು 20 ಮಾರ್ಕ್ಸ್ ಯಾವ ರೀತಿಯಾಗಿ ಡಿವೈಡ್ ಆಗಿರುತ್ತವೆ ಎಂದು ನೀವು ತಿಳ್ಕೊಳ್ಳಬೇಕು. ನಿಮಗೆ ಒಟ್ಟಾರೆಯಾಗಿ 2 ಇಂಟರ್ನಲ್ ಟೆಸ್ಟನ್ನು ನಡೆಸುತ್ತಾರೆ. ಒಂದು ಇಂಟರ್ನಲ್ಗೆ ಟೆಸ್ಟ್ಗೆ 5 ಮಾರ್ಕ್ಸ್ ಮತ್ತು ಇನ್ನೊಂದು ಇಂಟರ್ನಲ್ ಟೆಸ್ಟ್ಗೆ 5 ಮಾರ್ಕ್ಸ್. ಟೋಟಲ್ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಸಿಕ್ತು. ಇನ್ನು ಅಸೈನ್ಮೆಂಟನ್ನು ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ 5 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ, ಡೋಂಟ್ ವೆರಿ. ಇನ್ನು ಸೆಮಿನಾರ್ ಇರುತ್ತೆ ಅಲ್ವಾ, ಸೆಮಿನಾರ್ ಮತ್ತು ಗ್ರೂಪ್ ಡಿಸ್ಕಷನ್ ಎರಡರಲ್ಲಿ ಒಂದು ಮಾಡಿದರೆ ಆಯಿತು ಸ್ನೇಹಿತರೆ. ಅದಕ್ಕೆ ನಿಮಗೆ ಸೆಮಿನಾರ್ ಮಾಡುವಂಥ ಅಷ್ಟು ಒತ್ತಾಯವಾಗಿ ಹೇಳ್ತಿರ್ತಾರೆ. ಸೆಮಿನಾರ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್. ಟೋಟಲಾಗಿ ಇಂಟರ್ನಲ್ ಟೆಸ್ಟಿಂದ 10 ಮಾರ್ಕ್ಸ್ ಮತ್ತು ಅಸೈನ್ಮೆಂಟ್ ಮತ್ತು ಸೆಮಿನಾರ್ ಮಾಡಿದರಿಂದ ನಿಮಗೆ 10 ಮಾರ್ಕ್ಸ್. ಟೋಟಲಾಗಿ 20 ಮಾರ್ಕ್ಸ್ ಇಲ್ಲಿ ಕವರ್ ಆಯಿತು. ಇನ್ನು 80 ಮಾರ್ಕ್ಸ್ ನಿಮಗೆ ಬರೆಯುವುದು ಇರುತ್ತದೆ ಅಲ್ವಾ. 80 ಮಾರ್ಕ್ಸ್ ಮತ್ತು 20 ಮಾರ್ಕ್ಸ್ ಕೂಡಿಸಿ ನಿಮಗೆ ಟೋಟಲಾಗಿ 100 ಮಾರ್ಕ್ಸ್ ಆಗುತ್ತದೆ. ಇನ್ನು 80 ಮಾರ್ಕ್ಸ್ ಪ್ಯಾಟರ್ನ್ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ. ಒಟ್ಟು ನಿಮಗೆ 10 ಅಬ್ಜೆಕ್ಟಿವ್ ಟೈಪ್ ಅಂದರೆ MCQ ಕ್ವಶನ್ಸ್ ಇರ್ತವೆ. ಯೂನಿಟ್ 1ದಿಂದ 5 ಮತ್ತು ಯೂನಿಟ್ 2ದಿಂದ 5 ಅಂದರೆ ಲೆಸನ್ಗಳಿಂದ 5 ಕ್ವಶನ್ಗಳನ್ನು ಕೇಳುತ್ತಾರೆ ಮತ್ತು ಪೋಯಮ್ಗಳಿಂದ 5 MCQ ಕ್ವಶನ್ಗಳನ್ನು ಕೇಳುತ್ತಾರೆ. ಒಟ್ಟು 10 ಕೇಳಿರ್ತಾರೆ ಮತ್ತು 10 ಮಾರ್ಕ್ಸ್ ನೀವು ಅಲ್ಲಿ ಕವರ್ ಮಾಡ್ಕೋಬೋದು. ಇನ್ನು ಎಸ್ಸೆ ಟೈಪ್ ಕ್ವಶನ್ ಅಂದರೆ ಎಸ್ಸೆ ಟೈಪ್ ಅಂದರೆ ಎಸ್ಸೆ ಅಂತಲ್ಲ ಸ್ನೇಹಿತರೆ, ಅಷ್ಟು ಲಾಂಗ್ ಇರ್ತದೆ ಅಂದು ಅದರ ಅರ್ಥ. ಎಸ್ಸೆ ಟೈಪ್ ಕ್ವಶನ್ ಯೂನಿಟ್ 1ಅಲ್ಲಿ ಅಂದರೆ ನಿಮಗೆ ಪಾಠಗಳು ಬರುತ್ತಲ್ವ, ದ ಪೋಸ್ಟ್ ಮಾಸ್ಟರ್, ಅಮಾಸ, ಈ ರೀತಿ ಪಾಠಗಳಲ್ಲಿ ನಿಮಗೆ 2 ಕ್ವಶನ್ಗಳನ್ನು ಕೇಳ್ತಾರೆ. ಅದರಲ್ಲಿ ನೀವು ಒಂದು ಬರೆದರೆ ಸಾಕು. ಅಂದರೆ 20 ಮಾರ್ಕ್ಸ್ ಅಂದರೆ ಕೇವಲ ಇಲ್ಲಿ 20 ಮಾರ್ಕ್ಸ್ ಅಂತಲ್ಲ, 2 ಕ್ವಶನ್ ಕೊಟ್ಟರೆ ಅದನ್ನು ನೀವು ಒಂದು ಬರೀಬೇಕಾಗುತ್ತೆ. ಟೋಟಲಾಗಿ 10 ಮಾರ್ಕ್ಸ್ ನಿಮಗೆ ಇಲ್ಲೇ ಕವರ್ ಆಗಿಬಿಡ್ತದೆ. ಇನ್ನು ಎಸ್ಸೆ ಟೈಪ್ ಕ್ವಶನ್ ಅಂದರೆ ಪೋಯಮ್ಗಳ ಮೇಲೂ ಎಸ್ಸೆ ಟೈಪ್ ಲಾಂಗ್ ಕ್ವಶನನ್ನು ಕೇಳ್ತಾರೆ. ಅದಕ್ಕೂ ನಿಮಗೆ 2 ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಒಂದೇ ಬರೆಯಬೇಕಾಗುತ್ತದೆ. ಅದಕ್ಕೆ ನಿಮಗೆ 10 ಮಾರ್ಕ್ಸ್. ಟೋಟಲಾಗಿ ನಿಮಗೆ ಇಲ್ಲಿ 30 ಮಾರ್ಕ್ಸ್ ಕವರ್ ಆಯಿತು ಸ್ನೇಹಿತರೆ. ನೀವು 30 ಮಾರ್ಕ್ಸ್ ತುಂಬ ಸರಳವಾಗಿ ತೆಗೆದುಕೊಳ್ಳಬಹುದು. ನಾನು ನಿಮಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಪೋಯಮ್ ಮತ್ತು ಲೆಸನ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಅಥವಾ ಫುಲ್ ಸಮರಿಯನ್ನು ನೀಡಿದ್ದೇನೆ. ಈ ಅಮಾಸ ಅಂತ ತೆಗೆದುಕೊಳ್ಳಿ, ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು ಕವರ್ ಆಗುತ್ತದೆ ಮತ್ತು ನಿಮಗೆ ಸಮರಿಯನ್ನು ಸಹ ಅಲ್ಲಿ ಕವರ್ ಮಾಡಿದ್ದೇನೆ. ಒಂದು ಬಾರಿ ಹೋಗಿ ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಇರುತ್ತದೆ. ಇಲ್ಲಿ ಮೇಲೆ ಐಕಾನ್ ಕಾಣ್ತದೆ ಅಲ್ವಾ, ಇಲ್ಲಿ ಸಹ ಇದನ್ನು ತಾವು ನೋಡಬಹುದು. ಇನ್ನು ಶಾರ್ಟ್ ನೋಟ್ಸ್ ಅಂತ ಬರ್ತಾ ಅಲ್ವಾ ಸ್ನೇಹಿತರೆ, ಅಲ್ಲಿ 2 ಶಾರ್ಟ್ ನೋಟ್ಸ್ ಔಟ್ ಆಫ್ 4, 1 ಫ್ರಮ್ ಪ್ರೋಸ್ ಆ್ಯಂಡ್ 1 ಫ್ರಮ್ ಪೊಯೆಟ್ರಿ ಆನ್ ಯೂನಿಟ್ 1 ಫಸ್ಟ್ ಆ್ಯಂಡ್ ಸೆಕೆಂಡ್. ಅಂದರೆ ನಿಮಗೆ ಯೂನಿಟ್ 1ರಲ್ಲಿ ಮತ್ತು ಯೂನಿಟ್ 2ರಲ್ಲಿ ಎರಡನ್ನೂ ಕೂಡಿಸಿ ನಿಮಗೆ ಒಟ್ಟು 4 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2 ಬರೆಯಬೇಕಾಗುತ್ತದೆ, ಒಂದು ಪೋಯಮ್ಗಳ ಮೇಲೆ, ಇನ್ನೊಂದು ಪಾಠಗಳ ಮೇಲೆ. ನಿಮಗೆ ಒಟ್ಟು ಇಲ್ಲಿ 10 ಕವರ್ ಆಗಿಬಿಡುತ್ತದೆ. ಇನ್ನು 1 ಮಾರ್ಕ್ಸ್ ಕ್ವಶನ್ ಸ್ನೇಹಿತರೆ, 3rd ಚಾಪ್ಟರ್ ಬರ್ತದಲ್ವಾ, ಅಲ್ಲಿ ಆರ್ಟಿಕಲ್ ಆಯಿತು, ಪ್ರಿಪೋಸಿಷನ್ಸ್ ಆಯಿತು, ನೌನ್ಸ್ ಆಯಿತು, ಇದರ ಮೇಲೆ ನಿಮಗೆ 20 ಮಾರ್ಕ್ಸ್ ಕೇಳಿರ್ತಾರೆ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಆನ್ ಈಚ್ ಟಾಪಿಕ್ ಆನ್ ಯೂನಿಟ್ 5. ಯೂನಿಟ್ 5 ಅಂದರೆ ನಿಮಗೆ ಕನ್ವರ್ಜೇಷನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಅಂತ ಬರ್ತದಲ್ಲ ಚಾಪ್ಟರ್, ಅಲ್ಲಿ ನಿಮಗೆ ಒಟ್ಟು 20 ಮಾರ್ಕ್ಸ್ ಕೇಳ್ತಾರೆ. ಅಂದರೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳೋದು ಅಥವಾ ಇನ್ನೊಬ್ಬರ ಇಂಟ್ರೊಡಕ್ಷನನ್ನು ಪರಿಚಯ ಮಾಡಿಕೊಡೋದು, ಈ ರೀತಿಯಾಗಿ ಕ್ವಶನ್ ಬರ್ತಾರಲ್ವ, ಅಲ್ಲಿ ನಿಮಗೆ 20 ಮಾರ್ಕ್ಸನ್ನು ಕೇಳ್ತಾರೆ. ಟೋಟಲಾಗಿ 80 ಮಾರ್ಕ್ಸ್ ನಿಮಗೆ ಕವರ್ ಆಯಿತು ಸ್ನೇಹಿತರೆ. ಈ 80 ಮಾರ್ಕ್ಸ್ ತಗೋದು ತುಂಬ ಸರಳ. ನನ್ನ ವಿಡಿಯೋಗಳನ್ನು ನೋಡಿದರೆ ನೀವು ಎಕ್ಸಾಮ್ ಹಿಂದಿನ ದಿನ ಓದುವಷ್ಟು ಸರಳವಾಗಿವೆ. ತುಂಬ ಸರಳವಾಗಿ ನಾನು ಕೊಟ್ಟಿರ್ತೇನೆ. ನೀವು ಗ್ರಾಮರ್ ಸೆಕ್ಷನ್ ಅಂತೂ ನೀವು ಆರ್ಟಿಕಲ್ ಆಯಿತು, ಪ್ರಿಪೋಸಿಷನ್ ಆಯಿತು, ಸ್ವಲ್ಪ ನೋಡಿದರೆ ನಿಮಗೆ ಗೊತ್ತೇ ಆಗಿ ಬಿಡುತ್ತದೆ. ಎಕ್ಸಾಮ್ನಲ್ಲಿ ಸರಳವಾಗಿ ಆದರೂ ಸಹ ಬರೆಯಬಹುದು. 20 ಮಾರ್ಕ್ಸ್, ಅದು 20 ಮಾರ್ಕ್ಸ್ ಆಯಿತು. ಇಂಟ್ರೊಡಕ್ಷನ್, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಸಹ ನಿಮಗೆ ಬರೋದಿಲ್ವಾ, ಇಂಟ್ರೊಡಕ್ಷನ್ ಅಂತೂ ಮಾಡಿ ಮತ್ತು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನೇ ಸ್ವಲ್ಪ ಚೆನ್ನಾಗಿ ಓದಿ. ಇನ್ನೊಬ್ಬರನ್ನು ಇಂಟ್ರೊಡಕ್ಷನ್ ಮಾಡುವುದನ್ನು ಅದನ್ನು ಸ್ವಲ್ಪ ಕಲಿಯಿರಿ, ಅದು ನಿಮಗೆ ಸರಳವಾಗಿ ಬಿಡ್ತದೆ. ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಒಂದು ಕಡೆ ಪೋಸ್ಟ್ ಮಾಸ್ಟರ್ ಸಮರಿ ಇದೆ, ಇನ್ನೊಂದು ಕಡೆ ಅಮಾಸ್ ಲೆಸನ್ ಪೋಯಮ್ ಸಮರಿ ಇದೆ. ಅದನ್ನು ಹೋಗಿ ನಿಮಗೆ ತುಂಬ ಅನುಕೂಲವಾಗುತ್ತದೆ. ಧನ್ಯವಾದಗಳು.